ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಾಹಿಲ್ ಅವರು ನೇರ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾತನಾಡೋಣ. ಸಾಹಿಲ್, ಕೇಳಿಸ್ತಾ ಇದೆಯಾ ನಮ್ಮ ಮಾತು? ಎಸ್ ಭೀಮೇಶ್. ಸೌಜನ್ಯ ಪರ ಹೋರಾಟ ನಡೀತಾ ಇದೆ, ನ್ಯಾಯ ಸಮಾವೇಶ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಫ್ರೀಡಂ ಪಾರ್ಕ್ ನಲ್ಲಿ ಏನ್ ನಡೀತಾ ಇದೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಾದ್ರೆ ಭೀಮೇಶ್, ಪ್ರಾಥಮಿಕವಾಗಿ ಹಂತವಾಗಿ ಜನ ಸೇರ್ತಾ ಇದ್ರು. ನಿರೀಕ್ಷೆ ಮಾಡಿದಂತೆ ಗಿರೀಶ್ ಮಟ್ಟಣ್ಣನವರು ಕೂಡ ಕಾರ್ಯಕ್ರಮಕ್ಕೆ ಬಂದ್ರು. ಅದಾದ ನಂತರ ಇಲ್ಲೊಂದು ಸಂದೇಶ ಇತ್ತು, ಅರ್ಥಾತ್ ನಾಮಫಲಕವನ್ನ ಹಿಡಿದು ನಿಲ್ಲಿಸಿದ್ರು. ಮಾಜಿ ಸಂಸದೆ ಸುಭಾಷಿಣಿ ಅಲಿ ಬರ್ತಾರೆ ಅಂತ ಹೇಳಿ ಒಂದಷ್ಟು ಜನರಿಗೆ ಸಂದೇಹ ಆಯ್ತು, ಅವ್ರು ಬರೋದಿಲ್ಲ ಅಂತ ಹೇಳಿ. ಅವರು ಬರ್ತಾ ಇದ್ದ ಹಾಗೆ ಶಿಳ್ಳೆ ಚಪ್ಪಾಳೆಗಳು ಮೊಳಗೋದಕ್ಕೆ ಶುರುವಾಯಿತು ಭೀಮೇಶ್. ಜೊತೆಗೆ ಅವರ ಭಾಷಣದ ಆರಂಭದಲ್ಲಿ ಅವರು ಹೇಳ್ತಾರೆ, ನೆಹಿ ಚಲೇಗಾ ಧರ್ಮಸ್ಥಳದಲ್ಲಿ ಅಧರ್ಮ ನೆಹಿ ಚಲೇಗ. ಹಂಗೆ ಮಾತನಾಡಿ ಪ್ರಾರಂಭ ಮಾಡಿ ಭಾಷಣ ಕೇಳ್ತಾ ಇದ್ದ ಹಾಗೆ ಜನ ರೋಮಾಂಚನಗೊಂಡು ಶಿಳ್ಳೆ ಚಪ್ಪಾಳೆಗಳ ಮುಖಾಂತರವಾಗಿ ಅವರನ್ನ ಸ್ವಾಗತ ಮಾಡ್ತಾರೆ. ಜೊತೆಗೆ ಅವರ ಭಾಷಣವನ್ನು ಅತ್ಯಂತ ಉತ್ಸುಕವಾಗಿ ಜನ ಕೇಳೋದಕ್ಕೆ ಶುರು ಮಾಡ್ತಾರೆ. ಕಾರಣ ಒಂದೊಂದು ಅಕ್ಷರಗಳು ಧರ್ಮಸ್ಥಳದ ಬಗ್ಗೆ ಮಾತನಾಡ್ತಾರೆ. ಅವರು ಬೇರಾರು ಅಲ್ಲ, ಮಾಜಿ ಸಂಸದೆ ಸುಭಾಷಿಣಿ ಅಲಿ ಅವರು. ಜೊತೆಗೆ ಅವರು ಹೇಳ್ತಾರೆ, ಧರ್ಮಸ್ಥಳದಲ್ಲಿ ಅನೇಕ ಸಾವುಗಳಾಗ್ತಾ ಇದೆ, ಆದ್ರೆ ಸಾವುಗಳಾಗ್ತಾ ಇದೆಯೇ ಹೊರತು ಯಾಕೆ ಆಗ್ತಾ ಇದೆ ಅನ್ನೋ ಉತ್ತರಗಳು ಸಿಕ್ಕಿಲ್ಲ. ಅಲ್ಲಿನ ಭೂಗರ್ಭದಲ್ಲಿ ಅಡಗಿರುವಂತಹ ಅದೆಷ್ಟೋ ಶವಗಳು ಈಗಷ್ಟೇ ಹೊರಬರೋದಕ್ಕೆ ಶುರು ಮಾಡಿದೆ. ಅದನ್ನು ಮತ್ತೆ ಭೂಗರ್ಭದಲ್ಲೇ ಮುಚ್ಚಿ ಹಾಕೋದಕ್ಕೊಂದಷ್ಟು ಪ್ರಯತ್ನಗಳು ನಡೀತಾ ಇದೆ. ಆ ಪ್ರಯತ್ನಕ್ಕೆ ಅವಕಾಶವನ್ನ ಕೊಡಬಾರದು, ನಾಗರಿಕ ಸಮಾಜ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿ ಜನರನ್ನ ಜಾಗೃತಿ ಮೂಡಿಸುವಂತ ಭಾಷಣವನ್ನು ಮಾಡ್ತಾ ಇದ್ರು. ಜೊತೆಗೆ ವೇದವಲ್ಲಿ, ಅಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಅನುಮಾನಾಸ್ಪದವಾಗಿ ಕೊಲೆಯಾಗಿ ಹೋದಂತಹ ವೇದವಲ್ಲಿ ಕುಟುಂಬವೂ ಕೂಡ ಬಂದಿದೆ. ಜೊತೆಗೆ ಪದ್ಮಲತಾ ಕುಟುಂಬವೂ ಕೂಡ ಬಂದಿದೆ. ಇನ್ನು ಒಂದಷ್ಟು ಮೂಲಗಳ ಮಾಹಿತಿಯ ಪ್ರಕಾರ, ಈವರೆಗೂ ನಾನು ನೋಡ್ಲಿಲ್ಲ, ಆದ್ರೆ ಸೌಜನ್ಯ ಕುಟುಂಬವೂ ವೇದಿಕೆಯ ಮುಂದೆ ಇದೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಭೀಮೇಶ್. ಹಾಗಾದ್ರೆ ಈ ಒಂದು ಸೌಜನ್ಯ ಪರ ಹೋರಾಟ ಏನಿದೆ, ಇಷ್ಟು ದಿನ ಕರ್ನಾಟಕದಲ್ಲಿ ಅನೇಕ ಜನರು ಹೋರಾಟಗಾರರಿದ್ರು, ಅವರಿಗೆ ಈ ಒಂದು ಸುಭಾಷಿಣಿ ಅಲಿ ಅವರು ಬಂದಿರುವಂತದ್ದು, ಮಾತನಾಡ್ತಾ ಇರುವಂತದ್ದು ಮತ್ತಷ್ಟು ಬಲ ತಂದ್ಕೊಟ್ಟಿದ್ಯಾ ಅಂತ? ಖಂಡಿತವಾಗ್ಲೂ ಕೂಡ ಸೌಜನ್ಯ ಪರ ಹೋರಾಟಗಾರರು ಎಲ್ಲೋ ಒಂದು ಕಡೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಗಡೀಪಾರು ಆದೇಶ ಬಂದ ನಂತರ ನಮ್ಮ ಬೆನ್ನೆಲುಬಾಗಿ ಯಾರೂ ಇರ್ಲಿಕ್ಕಿಲ್ಲ, ನಮಗೆ ರಾಜಕೀಯ ಸಹಾಯಗಳು ಸಿಗ್ಲಿಕ್ಕಿಲ್ಲ, ನಮ್ಮನ್ನ ಕೇಳೋದಕ್ಕೆ ಯಾರು ಸಾಮಾಜಿಕವಾಗಿ ಗುರುತಿಸಿಕೊಂಡವರು ಬರ್ಲಿಕ್ಕಿಲ್ಲ ಅನ್ನುವಂತ ಒಂದು ವಿಚಲಿತತನ ಅವ್ರನ್ನ ಕಾಡ್ತಾ ಇತ್ತು. ಆದ್ರೆ ಯಾವಾಗ ಸುಭಾಷಿಣಿ ಅಲಿ ಅವರು ಪ್ರತ್ಯಕ್ಷವಾದಂತ ಬೆಂಬಲವನ್ನ ವ್ಯಕ್ತಪಡಿಸಿದ್ರು, ಸೌಜನ್ಯ ಪರ ಹೋರಾಟಗಾರರಿಗೆ ಒಂದು ತರಹದ ಆನೆಯ ಬಲ ಸಿಕ್ಕಂಗಾಗಿದೆ ಭೀಮೇಶ್. ಹೌದು, ಯಾಕಂದ್ರೆ ಈ ಒಂದು ಸೌಜನ್ಯ ಪರ ಹೋರಾಟ ಏನಿದೆ ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿರುವಂತದ್ದು, ಸುಮಾರು 12-13 ವರ್ಷದಿಂದ ನಡೀತಾ ಬರ್ತಾ ಇದೆ. ಇದುವರೆಗೂ ಕೂಡ ಇದರಲ್ಲಿ ನಿಖರವಾದಂತಹ ಒಂದು ನ್ಯಾಯ ಇದುವರೆಗೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಇಷ್ಟೊಂದು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಇನ್ನೆಲ್ಲ ಯಾರೆಲ್ಲ ಬರುವಂತಹ ಒಂದು ನಿರೀಕ್ಷೆ ಇರಬಹುದು ಇದರಲ್ಲಿ? ಭೀಮೇಶ್, ಈಗಾಗಲೇ ನಾನು ಹೇಳಿದಂತೆ ಮಾಜಿ ಸಂಸದೆ ಜೊತೆಗೆ ಸಮಾನ ಮನಸ್ಕ ಅಂದ್ರೆ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ಸಮಿತಿ ಅಂತ ಹೇಳಿ ಒಂದು ಸಮಿತಿ ರಚನೆ ಆಗಿದೆ. ಆ ಸಮಿತಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತಹದ್ದು. ಇನ್ನು ಆ ಸಮಿತಿಯ ಪ್ರಮುಖರ ಹೆಸರು ಹೇಳಬೇಕು ಅಂದ್ರೆ ನವೀನ್ ಸೂರಿಂಜೆ, ಸಾಮಾಜಿಕ ಹೋರಾಟಗಾರ ಅಂತ ಕರೆಸಿಕೊಳ್ತಾರೆ. ಜೊತೆಗೆ ಭೈರಪ್ಪ ಹರೀಶ್ ಅವರು ಕೂಡ ಸಾಮಾಜಿಕ ಹೋರಾಟಗಾರ ಅಂತ ಕರೆಸಿಕೊಳ್ತಾರೆ. ಇನ್ನು ಮುನೀರ್ ಕಾಟಿಪಳ್ಳ, ಕಮ್ಯುನಿಸ್ಟ್ ಪಕ್ಷದ ಮುಖಂಡ, ಜೊತೆಗೆ ಸಾಮಾಜಿಕ ಹೋರಾಟಗಾರ, ಅವರು ಕೂಡ ಬಂದಿದ್ದಾರೆ. ಇನ್ನು ಉಳಿದಂತೆ ಗಿರೀಶ್ ಮಟ್ಟಣ್ಣನವರು ಸೌಜನ್ಯ ಪರ ಹೋರಾಟಗಾರರ ಪೈಕಿ ಪ್ರಮುಖರು. ಇನ್ನು ಸಾಕ್ಷಿದಾರ, ಎರಡನೇ ಸಾಕ್ಷಿದಾರ ಅಂತ ಕರೆಸಿಕೊಳ್ಳುವ ಜಯಂತ್ ಟಿ ಕೂಡ ಈಗಾಗಲೇ ಭೀಮೇಶ್. ಇನ್ನು ಸ್ಥಳೀಯ ನಾಯಕರು ಬರ್ತಾರೆ ಎನ್ನುವಂತ ಮಾತಿದೆ ಭೀಮೇಶ್. ಈಗ ಒಂದು ನಾಯಕರದು ಒಂದು ಕಡೆ, ಹೋರಾಟಗಾರದು ಒಂದು ಕಡೆ, ಆದ್ರೆ ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತದ್ದು, ಗಮನ ಸೆಳೀತಾ ಇರುವಂತದ್ದು ಏನಂದ್ರೆ, ಜನಸಾಮಾನ್ಯರು ಕೂಡ ಈ ಒಂದು ಹೋರಾಟಕ್ಕೆ ಭಾಗಿಯಾಗಿರುವಂತದ್ದು ಮುಕ್ತವಾಗಿ. ನಾವು ಕೂಡ ಇವ್ರ ಜೊತೆ ನಿಲ್ತೀವಿ, ನಾವು ಕೂಡ ಇವ್ರ ಜೊತೆ ಇದೀವಿ ಅಂತ ಅನೇಕ ಹೆಣ್ಣುಮಕ್ಕಳು ಬಂದಿದ್ದಾರೆ, ಸಾಮಾನ್ಯ ಜನರು ಬರ್ತಾ ಇದ್ದಾರೆ. ಎಷ್ಟು ಜನ ಸಾಮಾನ್ಯವಾಗಿ ನಿಖರವಾಗಿ ಅಂದ್ರೆ ಹೇಳೋದಾದ್ರೆ ಅಂದಾಜಾಗಿ ಎಷ್ಟು ಜನ ಸೇರಿದ್ದಾರೆ ಅಂತ? ಭೀಮೇಶ್, ನಿನ್ನೆ ಈ ಸಮಿತಿ ಹೇಳಿಕೊಂಡಿರುವಂತೆ ಸಾವಿರಾರು ಜನ, ಅದರಲ್ಲೂ ಕೂಡ ಲಕ್ಷ ಮೀರಬಹುದು ಎನ್ನುವಂತ ಮಾತುಗಳಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಸಾಹಿತ್ಯ ನಿಧನದ ಹಿನ್ನೆಲೆಯಲ್ಲಿ ಜನಸ್ತೋಮ ಕಡಿಮೆಯಾಗಿದೆ. ಅಪ್ರಾಕ್ಸಿಮೇಟ್ ಹೇಳ್ಬೇಕು ಅಂತ ಹೇಳಿದ್ರೆ 1000 ಒಳಗೆ ಅಂತ ಹೇಳ್ಬೋದು ಭೀಮೇಶ್. ಅದರಲ್ಲಿ ಬಹುತೇಕರು ಸ್ತ್ರೀಯರು, ಮಹಿಳೆಯರು, ಯುವತಿಯರು ಅನ್ನುವಂತಹದ್ದೇ ಇಲ್ಲಿನ ಸೆಂಟರ್ ಆಫ್ ಅಟ್ರಾಕ್ಷನ್. ಕಾರಣ ಯುವತಿ ಅಂದ್ರೆ ಸೌಜನ್ಯ ಹೆಣ್ಣು ಮಗಳು, ಆಕೆಯ ಪರವಾಗಿ ಈ ಒಂದು ಹೋರಾಟ. ಈ ಹೋರಾಟದಲ್ಲಿ ಅತಿ ಹೆಚ್ಚು ಜನ ಮಹಿಳೆಯರೇ ಬರ್ತಾರೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಈ ಕಾರ್ಯಕ್ರಮ ಒಂದು ವಿಶೇಷವಾದಂತಹ ಆಸಕ್ತಿಯನ್ನು ಮೂಡಿಸ್ತಾ ಇದೆ ಭೀಮೇಶ್. ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೇನಿದ್ದಾರೆ, ಅವರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರ ಆಗಿರುವಂಥದ್ದು. ಆದ್ರೆ ಬೆಂಗಳೂರಿಗೆ ಅದೇನು ಸಂಬಂಧ ಇಲ್ಲ. ಆದ್ರೆ ಅವರು ಎಲ್ಲೋ ಒಂದ್ ಕಡೆ ಬರ್ತಾರೆ ಅನ್ನುವಂತ ನಂಬಿಕೆ ಇಟ್ಕೊಂಡಿದ್ದಾರೆ ತುಂಬಾ ಜನ. ನಿಜವಾಗ್ಲೂ ಅವರು ಬರ್ತಾರಾ ಅಥವಾ ಇಲ್ವಾ ಏನು ಅಲ್ಲಿಂದ ಹೇಳೋದಾದ್ರೆ ಮಾಹಿತಿ ನಿಮಗೆ ಬಂದಿರೋ ಪ್ರಕಾರ?
ರಿಪೀಟ್ ಮಾಡ್ಬೋದಾ ಕ್ವಶನ್? ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈ ಒಂದು ಹೋರಾಟಕ್ಕೆ ಬರುವಂತಹ ಒಂದು ಅವಕಾಶ ಏನಾದ್ರೂ ಇದೆ? ಯಾಕಂದ್ರೆ ಅವರು ಗಡಿಪಾರಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಇಲ್ಲಿ ಒಂದು ಮಾತ್ರ ವೆರಿ ಗಡಿಪಾರಿಗೆ ಒಳಗಾಗಿರ್ತಕ್ಕಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಈಗ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಎನ್ನುವಂತಹದ್ದು ಪೊಲೀಸ್ ಇಲಾಖೆಗೂ ಕೂಡ ಗೊತ್ತಿಲ್ಲ. ಯಾವಾಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಡೀಪಾರು ಇನ್ನು 1 ತಿಂಗಳ ಕಾಲಾವಧಿಯ ಒಳಗೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬಿಟ್ಟು ಹೋಗಬೇಕು ಅನ್ನೋ ಆದೇಶ ಬಂತು, ಆಗಿನಿಂದ ಈವರೆಗೂ ಕೂಡ ಅವರ ಕರೆಂಟ್ ಲೊಕೇಶನ್ ಪೊಲೀಸ್ನವರಿಗೂ ಕೂಡ ಟ್ರೇಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಭೀಮೇಶ್. ಹಾಗಾದ್ರೆ ಬರಬಹುದು, ಬರದೇ ಇರಬಹುದು, ಆ ತರ ಈ ಒಂದು ವಾತಾವರಣ ಕಾರ್ಯಕ್ರಮದಲ್ಲಿ ಬರುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಭೀಮೇಶ್. ಓಕೆ, ಹಾಗಾದ್ರೆ ಈಗ ಸದ್ಯಕ್ಕೆ ಸೌಜನ್ಯ ಪರ ಹೋರಾಟಕ್ಕೆ ಒಂದು ರೀತಿಯಲ್ಲಿ ಪಾಸಿಟಿವ್ ಆದಂತಹ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಹಾಗಾದ್ರೆ. ಖಂಡಿತ. ಈಗ ಆರಂಭಿಕ ಈ ಕಾರ್ಯಕ್ರಮ ಈಗ ಶುರುವಾಯ್ತು. ಈ ಆರಂಭಿಕ ಹಂತದಲ್ಲೇ ಒಂದ್ ಸ್ವಲ್ಪ ಪಾಸಿಟಿವ್ ಆದಂತಹ ವೇವ್ಸ್ ಗಳಿದಾವೆ ಭೀಮೇಶ್. ಓಕೆ ಸಾಹಿಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಈ ಒಂದು ನ್ಯಾಯ ಸಮಾವೇಶ ಏನಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂಥದ್ದು, ಅದಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ, ಪಾಸಿಟಿವ್ ಆದಂತಹ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ನಮ್ಮ ಪ್ರತಿನಿಧಿ ಸಾಹಿಲ್ ಅವರು ಹೇಳಿರುವಂಥದ್ದು. ಅದೇ ರೀತಿಯಾಗಿ ಅಲ್ಲಿ ಒಂದು ಸಮಾವೇಶ ನಡೀತಾ ಇದೆ. ಅದಕ್ಕೀಗ ಮಟ್ಟಣ್ಣ ಅವರು ಸೇರಿದಂತೆ ಅನೇಕ ಜನ ಸಾಮಾಜಿಕ ಹೋರಾಟಗಾರರು ಬಂದಿದ್ದಾರೆ, ಸಾಮಾನ್ಯ ಜನರು ಬಂದಿದ್ದಾರೆ, ಮುಖ್ಯವಾಗಿ ಅನೇಕ ಹೆಣ್ಣು ಮಕ್ಕಳು ಬಂದಿದ್ದಾರೆ. ಯಾಕಂದರೆ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು, ಅನೇಕ ವರ್ಷಗಳಿಂದ ನಡೀತಿರುವಂಥ ಒಂದು ಹೋರಾಟಕ್ಕೆ ಇನ್ಮೇಲಾದರೂ ನ್ಯಾಯ ಸಿಗಬೇಕು, ನಾವು ಅದರಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಅವರೇ ಒಂದು ತಮ್ಮ ಮನಸ್ಸಿನಿಂದ, ಯಾರು ನನಗೆ ಹೇಳೋದು ಬೇಡ, ನಾನು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತೀನಿ ಅಂತ ಅವರ ಒಂದು ಸ್ವ ಇಚ್ಛೆಯಿಂದ ಬಂದು ಅನೇಕ ಜನರು ಅಲ್ಲಿ ಪಾಲ್ಗೊಂಡಿದ್ದಾರೆ, ಈ ಒಂದು ಸಮಾವೇಶದಲ್ಲಿ ಇದ್ದಾರೆ. ಹೀಗಾಗಿ ಇನ್ನಷ್ಟು ಜನ ಬರುವಂತಹ ಒಂದು ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಹೋರಾಟ ಇನ್ನೂ ಕೂಡ ಮುಂದೆ ನಡೀತಾ ಹೋಗುತ್ತೆ. ಈಗ ಸದ್ಯಕ್ಕೆ ಸಮಾವೇಶ ನಡೀತಾ ಇದೆ, ಅನೇಕ ಜನರು ಸೇರ್ಕೊಂಡಿದ್ದಾರೆ. ಯಾವುದೇ ಒಂದು ಘಟನೆಗಳು ಆಗಬಾರ್ದು ಅಂತ ಹೇಳಿ ಅಲ್ಲಿ ಅನೇಕ ಜನರು, ಪೊಲೀಸರು ಕೂಡ ಇರುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ. ಇದಿಷ್ಟು ಈ ಒಂದು ಸೌಜನ್ಯ ಪರ ಒಂದು ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಂತೆ ಆಗಿದೆ. ಅಂದರೆ ಮಾಜಿ ಸಂಸದೆ ಅವರು ಏನು ಬಂದಿದ್ದಾರೆ, ಅವರು ಬಂದು ಈ ಒಂದು ಭಾಷಣದಲ್ಲಿ ಅಂದರೆ ಈ ಒಂದು ಸಮಾವೇಶದಲ್ಲಿ ಮಾತನಾಡ್ತಾ ಇರುವಂಥದ್ದು, ಭಾಷಣ ಮಾಡ್ತಾ ಇರುವಂಥದ್ದು, ಅವರ ಒಂದು ಕೆಲವೊಂದು ಮಾತುಗಳು ಕೂಡ ಬಲವನ್ನು ನೀಡಿದಂತೆ ಆಗ್ತಾ ಇದೆ. ನೀವು ಗಮನಿಸ್ತಾ ಇರೋದು ಫುಟೇಜ್ಗಳಲ್ಲಿ ಮಟ್ಟಣ್ಣ ಅವರು ಕೂತ್ಕೊಂಡಿದ್ದಾರೆ, ಇನ್ನು ಅನೇಕ ಜನರು ಇದ್ದಾರೆ. ಅವರು ನೋಡಿ, ಮಾಜಿ ಸಂಸದೆ ಆಗಿರುವಂಥವ್ರು ಏನು ಹೇಳ್ತಾರೆ, ಸುಭಾಷಿಣಿ ಅವರು, ಈ ಒಂದು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಒಂದು ಪ್ರಕರಣ ಏನಿದೆ, ಮುಖ್ಯವಾಗಿ ಸೌಜನ್ಯ ಪ್ರಕರಣ, ಆ ಒಂದು ಮಹಿಳೆಯ ಒಂದು ಹುಡುಗಿಯ ಒಂದು ಮೃತದೇಹ ಏನಿತ್ತು ಅದನ್ನು ಗುರುತು ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅದನ್ನು ಗುರುತು ಮಾಡಿದವರು ಅವ್ರ ಕುಟುಂಬದವರೇ, ಅವರಿಂದನೇ ಸಾಧ್ಯ ಆಗಿದ್ದು. ಅಷ್ಟರ ಮಟ್ಟಿಗೆ ಅಲ್ಲೊಂದು ಘಟನೆ ನಡೆದಿತ್ತು ಆ ಹೆಣ್ಣು ಮಕ್ಕಳ ಮೇಲೆ, ಆ ರೀತಿಯ ಒಂದು ಮೃಗೀಯ ರೀತಿಯ ವರ್ತನೆ ನಡೆದಿತ್ತು. ಇಂತಹ ಅನೇಕ ಘಟನೆಗಳು ನಡೆದಿದೆ ಅಲ್ಲಿ. ಇವೆಲ್ಲವೂ ಕೂಡ ಬೆಳಕಿಗೆ ಬರಬೇಕು, ಅವೆಲ್ಲವೂ ಕೂಡ ನ್ಯಾಯ ಸಿಗಬೇಕು. ನ್ಯಾಯ ಸಿಗಬೇಕು ಅಂತಂದರೆ ನಾವು ಎಲ್ಲಿ ತನಕ ನ್ಯಾಯ ಸಿಗಲ್ವೋ ಅಲ್ಲಿ ತನಕ ನಾವು ಹೋರಾಡ್ತೀವಿ, ಹೋರಾಟ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅವರ ಒಂದು ಭಾಷಣದ ವೈಖರಿ ಇತ್ತು, ಅವರ ಮಾತುಗಳಲ್ಲಿ ಅದು ಕೇಳಿ ಬರ್ತಾ ಇತ್ತು. ಇವರು ಬಂದಿರುವಂಥದ್ದು ಸುಭಾಷಿಣಿ ಅಲಿ ಅವರು ಏನು ಬಂದಿದ್ದಾರೆ, ಅವರು ಬಂದಿರುವಂಥದ್ದು ಈ ಒಂದು ಹೋರಾಟಕ್ಕೆ ಮತ್ತಷ್ಟು ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂತೆ ಆಗಿದೆ, ನಂಬಿಕೆಯನ್ನು ಕೊಟ್ಟಂತೆ ಆಗಿದೆ. ಅನೇಕ ಜನರು ಇದರಲ್ಲಿ ನಾವು ಭಾಗವಹಿಸಬೇಕು, ನಾವು ನ್ಯಾಯ ಕೊಡಿಸ್ಬೇಕು ಅಂತ ಮುಂದಕ್ಕೆ ಬರ್ತಾ ಇದ್ದಾರೆ. ಇದು ಕೂಡ ಒಂದು ರೀತಿಯ ಒಂದು ಬಲ ಅಂತಾನೆ ಹೇಳ್ಬೋದು ಈ ಒಂದು ಸೌಜನ್ಯ ಪರ ಹೋರಾಟಕ್ಕೆ. ಇಷ್ಟು ದಿನ ಏನು ನಡೀತಾ ಇತ್ತು ಕರ್ನಾಟಕದಲ್ಲಿ, ಇಷ್ಟು ವರ್ಷದಿಂದ ಏನು ಕೇಳಿ ಬರ್ತಾ ಇತ್ತು ಒಂದು ಕೂಗು, ಅದರ ಒಂದು ಕೂಗು ಮತ್ತಷ್ಟು ಜೋರಾಗ್ತಾ ಇದೆ. ಈಗ ಈ ಒಂದು ದೊಡ್ಡ ಮಟ್ಟದ ಒಂದು ಸಮಾವೇಶ ಏನು ನಡೀತಾ ಇದೆ, ಅದು ಕೂಡ ಒಂದು ಮುಂದನೆ ಹೆಜ್ಜೆ ಅಂತ ಹೇಳ್ಬೋದು. ನ್ಯಾಯ ಸಿಗಲಿಕ್ಕೆ ಇವರು ಹೋಗ್ತಾ ಇರುವಂಥದ್ದು. ಇನ್ನೂ ಮತ್ತೆ ಮುಂದಕ್ಕೆ ಇನ್ನೂ ಕೂಡ ದೊಡ್ಡ ಹೋರಾಟ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಒಂದು ಹೋರಾಟ ಆರಂಭ ಅನ್ನೋ ಥರ ಕಾಣ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.